never slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಯರ್ಸ್. ಇವತ್ತು ನಮ್ಮ ಹತ್ರ ಹೊಸ ಫೇಸ್ ಲಿಫ್ಟ್ 2024 ಕ್ರೆಟಾ ಬಂದಿದೆ. ಇದು ಬಂದಿರೋದು ಕೊಪ್ಪಳದಿಂದ. ಇದು 350 ಕಿಲೋಮೀಟರ್ಸ್ ಬ್ಯಾಂಗ್ಳೂರಿಂದ ಬಂದಿರುವ ಗಾಡಿ. ಇದು ಆ್ಯಕ್ಚುಲಿ ನಮ್ಮ ಓಲ್ಡ್ ಕಸ್ಟಮರು, ಆಲ್ರೆಡಿ ನಾವು 4 ಗಾಡಿ ಮಾಡಿದ್ದೀವಿ. ಇದು ಅವ್ರ ಫ್ರೆಂಡ್ ರೆಫರೆನ್ಸಿಂದ ಕರ್ಕೊಂಡು ಬಂದಿರೋದು. ಇದರಲ್ಲಿ ಬೇಸಿಕ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ಬೇಸಿಕ್ ಏನು ಆಕ್ಸೆಸರೀಸ್ ರಿಕ್ವೈರ್ಡ್ ಇದೆಯೋ ಅದನ್ನು ಚೇಂಜ್ ಮಾಡಿಸಿದ್ದೀವಿ. ಪ್ಲಸ್ ಇದರಲ್ಲಿ ಒಂದು ಐ-ಎಂಡ್ ಮ್ಯೂಸಿಕ್ ಸಿಸ್ಟಮ್ ವಿತ್ ಅ ಕಂಪ್ಲೀಟ್ ಆಡಿಯೋ ಸಿಸ್ಟಮ್ ಫ್ರಮ್ ಆಡಿಸನ್ ಮಾಡಿರೋದು. ಈಗ ನಾನು 1 by 1 ಎಕ್ಸ್ಪ್ಲೈನ್ ಮಾಡ್ತೀನಿ ಇದರಲ್ಲಿ ಏನೇನು ಚೇಂಜಸ್ ನಾವು ಮಾಡ್ಕೊಂಡಿದ್ದೀವಿ ಅಂತ. ಸ್ಟಾರ್ಟಿಂಗ್ ಫ್ರಮ್ ದ ಫ್ರಂಟ್ ಸೈಡ್ ನಾವು ಐ ಬೀಮ್ ಮತ್ತು ಲೋ ಬೀಮ್ ಎರಡು ಬಲ್ಬ್ಸನ್ನು ಚೇಂಜ್ ಮಾಡಿದ್ದೀವಿ. ಇದು ನಮ್ಮ ಓನ್ ಬ್ರ್ಯಾಂಡ್ RS Proದು ವಿತ್ 2 years ವ್ಯಾರಂಟಿ ವಿತ್ 72 ವಾಟ್ಸ್ ಇಂಟು 2, ದಟ್ ಇಸ್ ಅರೌಂಡ್ 144 ವಾಟ್ಸ್ ಬರುತ್ತೆ. ಇದು ಈಸಿಯಾಗಿ ನಿಮಗೆ 100 ಮೀಟರ್ಸಿಂದ 200 ಮೀಟರ್ಸ್ ತನಕ ಥ್ರೋನು ಬರುತ್ತೆ ವಿತ್ ಕಂಪ್ಲೀಟ್ 2 years ವ್ಯಾರಂಟಿ. ಲೈಫ್ ಸ್ಪ್ಯಾನ್ ಆಫ್ ಆಲ್ಮೋಸ್ಟ್ 7 to 8 years ತನಕ ಇದೊಂದು ವ್ಯಾಲಿಡಿಟಿ ಇರುತ್ತೆ. ಸೇಮ್ ನೀವು ಫ್ರಂಟ್ ಸೈಡ್ ಬರುವಾಗ ಇದರಲ್ಲಿ ನೀವು ಒಂದು ಕ್ಯಾಮ್ರಾ ನೋಡ್ಬೋದು. ಇದು ಕಂಪ್ಲೀಟ್ಲಿ ನಾವು 360 ಡಿಗ್ರೀಸ್ ಅನ್ಪ್ಲಗ್ ಬ್ರ್ಯಾಂಡಿಂದ ಮಾಡಿರೋದು. ಸೊ ಇದೊಂದು ಏನು ಸ್ಪೆಸಿಫಿಕೇಷನ್ಸ್ ಬರುತ್ತೆ ಅಂದರೆ, ಇದು ಕಂಪ್ಲೀಟ್ BMW ಸ್ಟೈಲ್ ಸ್ಕ್ರೀನು ವಿತ್ 12.3 ಇಂಚಸ್ಸು ವಿತ್ 360 2K ಸ್ಕ್ರೀನ್ ವಿತ್ 8 core ಪ್ರೊಸೆಸರ್ ಅಟ್ 2.1 GHz. ದಿಸ್ ಇಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಸ್ಕ್ರೀನ್ ಅಂತ ಹೇಳ್ಬೋದು ಕಂಪ್ಲೀಟ್ ಇಂಡಿಯಾಲಿ, ವಿತ್ ಅ ಗ್ರೇಟ್ ಬ್ರ್ಯಾಂಡ್ ಲೈಕ್ ಅನ್ಪ್ಲಗ್ ಆ್ಯಂಡ್ ಅ ಗ್ರೇಟ್ ಸರ್ವಿಸ್. ನಿಮಗೆ ಯಾವುದೋ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ, ಇವ್ರದ್ದು ಇಮಿಡಿಯೇಟ್ ಸರ್ವಿಸು ಸಿಗುತ್ತೆ. ಇದೊಂದು ಏನು ಡೀಟೇಲ್ಸ್ ಇರುತ್ತೆ ನಾನು ಒಳಗೆ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ರೆಡಿ ನಾನು ಬಿಫೋರ್ ವೀಡಿಯೋಸಲ್ಲಿನೂ ಹೇಳ್ತೀನಿ. ಸೊ ಇದರಲ್ಲಿ ಕಂಪ್ಲೀಟಾಗಿ ಏನು ಡೀಟೇಲ್ಸ್ ಇರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರ ಜೊತೆಗೆ ನಾವು ಇದನ್ನು 360 ಡಿಗ್ರೀಸು ಕಂಬೈನ್ ಮಾಡಿದ್ದೀವಿ. ಆ 360 ಡಿಗ್ರಿದು ಏನು ಯೂಸ್ ಇದೆ ಅದನ್ನು ಹೆಂಗೆ ಆಪ್ರೇಟ್ ಮಾಡಬೇಕಂತ ನಾನು ಒಳಗೆ ಹೋಗುವಾಗ ಹೇಳ್ಕೊಡ್ತೀನಿ. ಈ ವೆಹಿಕಲಲ್ಲಿ ನಾವು ಯೂಸ್ ಮಾಡಿರೋದು ಪ್ಯಾಸಿವ್ ಸಬ್ ವೂಫರು ವಿತ್ 400 ವಾಟ್ ಕಂಟಿನ್ಯೂಯಸ್ RMS ಅಂತ. ಇದನ್ನು ಡ್ರೈವ್ ಮಾಡ್ತಿರೋದು SR 5.6 ಆಡಿಸನ್ ಬ್ರ್ಯಾಂಡಿಂದ. ನೀವು ಇದನ್ನು ಒಂದು ವೀಡಿಯೋ ಔಟ್ಪುಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇನ್ಸ್ಟಾಲೇಷನು ಎಷ್ಟು ನೀಟಾಗಿ ಆಗಿರೋದಂತ. RS ಕಾರ್ ಮಾಡಿಫೈಯರ್ಸ್ ಇಸ್ ಫೇಮಸ್ ಫಾರ್ ದ ವರ್ಕ್ ಆ್ಯಂಡ್ ದ ಕ್ವಾಲಿಟಿ ಆ್ಯಂಡ್ ದ ಔಟ್ಪುಟ್. ಸೊ ಈ ವೆಹಿಕಲಲ್ಲಿ ನೀವು ಸಬ್ ವೂಫರ್ದು ಇನ್ಸ್ಟಾಲೇಷನ್ ವಿತ್ ದ ಔಟ್ಪುಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಒಳಗೆ ಬರುವಾಗ ನೀವು ನೋಡ್ಬೋದು ಇದು 12.3 BMW ಸ್ಟೈಲ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಇದರಲ್ಲಿ ವಿತ್ 360 ಡಿಗ್ರೀಸ್ ನಾವು ಮಾಡಿದ್ದೀವಿ. ನೀವು ಈ ಫಿಟ್ ಆ್ಯಂಡ್ ಫಿನಿಶ್ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಇದರಲ್ಲಿ ಬೇಸಿಕ್ ಆ್ಯಂಡ್ರಾಯ್ಡ್ ಎಲ್ಲ ಫಂಕ್ಷನ್ಸು ಬರುತ್ತೆ. ಅದೊಂದು ಏನು ಡೀಟೇಲ್ಸ್ ಇದೆಯೋ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಅದೇ ಥರ ನೀವು ಇದರಲ್ಲಿ ನೋಡ್ಬೋದು 360 ಡಿಗ್ರೀಸ್ದು ಫ್ರಂಟ್ ವ್ಯೂ, ಬ್ಯಾಕ್ ವ್ಯೂ, ಸೈಡ್ ವ್ಯೂ ಮತ್ತು ಝೂಮ್ ಮಾಡಿದ್ರೂ ನಿಮಗೆ ಟಿಲ್ ಝೂಮು ಬರುತ್ತೆ. ಮತ್ತು 3D ನೀವು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ 3D ವ್ಯೂನು ಬರುತ್ತೆ. ಅದಾದಮೇಲೆ ಇದರಲ್ಲಿ ನಾವು ಏನು ಮಾಡಿರೋದು ಅಂದರೆ ಸ್ಟೀರಿಂಗ್ ಕಂಟ್ರೋಲ್ಸ್ ಮತ್ತು ಕ್ರೂಸ್ ಕಂಟ್ರೋಲು. ಆ ಸ್ಟೀರಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ OEM ಪ್ರಾಡಕ್ಟ್ ಆಗಿರುತ್ತೆ. ಅದರಲ್ಲಿ ಪ್ಲಸ್ ಮೈನಸ್ಸು, ಕಾಲ್, ಡಿಸ್ಕನೆಕ್ಟು ಮತ್ತು ಮೋಡ್ ಯೂಸ್ ಮಾಡ್ಬೋದು. ಮತ್ತು ಕ್ರೂಸ್ ಫಂಕ್ಷನಾಲಿಟಿ ಏನಿರುತ್ತೆ ಅದನ್ನು ನೀವು ಇದರಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ನೀವು ನೋಡ್ಬೋದು ಎಷ್ಟು ನೀಟಾಗಿ ನಾವು ಫಿನಿಷ್ ಮಾಡಿದ್ದೀವಿ ಅಂತ. ಇದು ಕಂಪ್ಲೀಟ್ OEM ಥರನೇ ನಿಮಗೆ ಔಟ್ಪುಟ್ ಬರುತ್ತೆ. ಇದರಿಂದ ನೀವು ಎಲ್ಲ ಮಿರರ್ಸನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು ಮತ್ತು ಎಲ್ಲ ಫಂಕ್ಷನಾಲಿಟಿ ನಿಮ್ಗೆ ಏನು ಮಿರರ್ ಅಡ್ಜಸ್ಟ್ಮೆಂಟಲ್ಲಿ ಬರುತ್ತೆ ಅದನ್ನು ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ನೋಡ್ಬೋದು ಅನ್ಲಾಕಿಂಗ್ ಆಫ್ ಮಿರರ್ ಫೋಲ್ಡಿಂಗ್ ಮತ್ತು ಲಾಕ್. ಇದು ಸೇಮ್ ಈ ಮಾಡೆಲಿಂದ ಟಾಪ್ ಎಂಡಲ್ಲಿ ಏನು ಯೂಸ್ ಮಾಡ್ತಾರೋ ಸೇಮ್ ಮಿರರ್ ಯೂಸ್ ಮಾಡಿದ್ರು. ಈ ಕ್ರೆಟಾಲಿ ನಾವು ಐ-ಎಂಡ್ ಆಡಿಯೋ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದೀನಿ. ಈ ಆಡಿಯೋ ಸಿಸ್ಟಮಲ್ಲಿ ಬೇಸಿಕ್ಕಾಗಿ ಏನೇನು ಮಾಡಿದ್ದೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಇದು ಫ್ರಂಟ್ ಕಾಂಪೊನೆಂಟ್ ಸ್ಪೀಕರ್ಸು. ಇದು ವಿತ್ ಟ್ವೆಟರ್ಸ್ ಬರುತ್ತೆ, ವಿತ್ RMS ಪವರ್ ಆಫ್ 100 RMS ಬಂದಿರುತ್ತೆ. ಇದು ಕೋಆಕ್ಸಿಯಲ್ ಸ್ಪೀಕರು. ಇದನ್ನು ನಾವು ಬ್ಯಾಕ್ ಸೈಡಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ.
ಅದೇ ಥರ ನಿಮಗೆ ಸಬ್ ಊಫರು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ 5 ಸ್ಪೀಕರ್ಸ್, ದಟ್ ಈಸ್ ಬೇಸಿಕ್ಲಿ 4 ಸ್ಪೀಕರ್ಸ್ ಪ್ಲಸ್ ಅನ್ ಊಫರ್ ಡ್ರೈವ್ ಮಾಡೋದು SR 5.6 ವಿಚ್ ಇಸ್ ಫ್ರಮ್ ಆಡಿಸನ್. ಈಗ ತುಂಬ ಜನ ಕೇಳ್ಬೋದು ಇದರಿಂದ ಟೋಟಲ್ ಕಾಸ್ಟ್ ಎಷ್ಟು ಆಗುತ್ತೆ ಅಂತ. ಈಗ ಇದು 60,000 ರುಪೀಸ್ ಆಗುತ್ತೆ, ಇದು 16,000 ಆಗುತ್ತೆ, 10,000 ಆಗುತ್ತೆ, ಮತ್ತು ಇದು 34,000 ಆಗುತ್ತೆ. ಸೊ ನೀವು ಕಂಪ್ಲೀಟ್ ಸೆಟಪ್ ನೋಡಿದರೆ ಇದು ಆಲ್ಮೋಸ್ಟ್ ಬಂದುಬಿಟ್ಟು 1,10,000 ತನಕ ಟೋಟಲ್ ವ್ಯಾಲ್ಯೂ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಡ್ಯಾಂಪಿಂಗ್ ಮತ್ತು ವೈರಿಂಗು ಮಾಡಿದ್ದೀವಿ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗು, ಎನಿ ಆಡಿಯೋ ಸಿಸ್ಟಮ್ ಮಾಡುವಾಗ ನೀವು ಒಳ್ಳೆ ಕ್ವಾಲಿಟಿ ಡ್ಯಾಂಪಿಂಗ್ ಮಾಡಬೇಕಾಗತ್ತೆ. ಈ ಥರ ಸೆಟಪ್ಗೆ ಮಿನಿಮಮ್ 2 ಲೇಯರ್ಸ್ ಡ್ಯಾಂಪಿಂಗ್ ಅವಶ್ಯಕತೆ ಇದೆ. ಸೊ ನಾವು ಆಲ್ 4 ಡೋರ್ಸಲ್ಲಿ 2 ಲೇಯರ್ ಡ್ಯಾಂಪಿಂಗ್ ಮಾಡಿದ್ದೀವಿ, ಮತ್ತು ಡಿಕ್ಕಿಯಲ್ಲೇನು 2 ಲೇಯರ್ ಡ್ಯಾಂಪಿಂಗ್ ಮಾಡಿದ್ದೀವಿ. ನೀವು ನೋಡ್ಬೋದು ಎಷ್ಟು ನೀಟಾಗಿ ಇನ್ಸ್ಟಾಲ್ ಆಗಿದೆ ಟ್ವಿಟರ್ಸು. ನಿಮ್ಮ ವಿಡಿಯೋಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾನು ಕ್ರೆಟಾ 2024 ಮಾಡೆಲ್ದು ಕಂಪ್ಲೀಟ್ ಮಾಡಿಫಿಕೇಷನ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಇದರಲ್ಲಿ ಸರ್ಟೇನ್ ಐಟಮ್ಸು ಇಲ್ಲ ಆಕ್ಸೆಸರೀಸನ್ನು ಕಸ್ಟಮರ್ ನೆಕ್ಸ್ಟ್ ಟೈಮ್ ಬಂದು ಹಾಕ್ಕೊಳ್ತಾರೆ. ಸಮಥಿಂಗ್ ಲೈಕ್ ಸನ್ಗ್ಲಾಸ್ ಹೋಲ್ಡರು, ಸೀಟ್ ಕವರ್ಸು, 70 ಮ್ಯಾಟ್ಸ್, ಅದು ನೆಕ್ಸ್ಟ್ ಟೈಮ್ ಹಾಕ್ಕೊಳ್ತಾರೆ. ಸೊ ಈಗ ನೀವು ಕಂಪ್ಲೀಟ್ ಆಕ್ಸೆಸರೀಸ್ ಇದರಲ್ಲಿ ಏನು ಮಾಡ್ಬೋದು ಅಂತ ಆಲ್ರೆಡಿ ನೋಡಿದ್ದೀರಾ. ನಿಮ್ಮ ಕ್ರೆಟಾ 2024 ಮಾಡಿಫೈ ಮಾಡಬೇಕಂದ್ರೆ ಕೆಳಗೆ ಇರುವ ಫೋನ್ ನಂಬರ್ಗೆ ಫೋನ್ ಮಾಡಿ, ಇಲ್ಲ ಡೈರೆಕ್ಟಾಗಿ ನಮ್ಮ ಶೋರೂಮನ್ನು ವಿಸಿಟ್ ಮಾಡಿ. ನಿಮಗೆ ಏನೋ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ, ಮತ್ತು ಕ್ವಾಲಿಟಿ ಆಫ್ ವರ್ಕ್ ಏನಿದೆ ಅಂತಲೂ ನೀವು ನೋಡ್ಕೋಬೋದು. ನೀವು ನಿಮ್ಮ ಕ್ರೆಟಾನ RS ಕಾರ್ ಮಾಡಿಫೈಸಲ್ಲಿ ಮಾಡಿಫೈ ಮಾಡಲಿಕ್ಕೆ 100% ಬರ್ತೀರಾ ಅಂದ್ಕೊಂಡಿದ್ದೀವಿ. ನಾನು ನಿಮ್ಮನ್ನು ನೆಕ್ಸ್ಟ್ ಕ್ರೆಟಾ ವೀಡಿಯೋಲಿ ನೋಡ್ತೀನಿ. ಚಿಯರ್ಸ್.